ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಿದ್ದೀನಿ. ನಾನು ನಿಮ್ಮ ಸರಸ್ವತಿ ಪ್ರಕಾಶ್. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಮನೆಯ ಸಿಂಪಲ್ ಆದಂಥ ವರಮಹಾಲಕ್ಷ್ಮಿ ಹಬ್ಬ ಹೇಗೆ ಆಚರಿಸಿದ್ವಿ, ಯಾವ ರೀತಿ ಆಚರಿಸಿದ್ವಿ, ಏನೇನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ ಎಲ್ಲನೂ ನಾನು ಇವತ್ತು ಸಿಂಪಲ್ಲಾಗಿ ಸಣ್ಣದಾಗಿ ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ಮಾಡಿದಂಥ ಹಬ್ಬನ ನಾನು ಯಾವ ರೀತಿ ಆಚರಿಸ್ದೆ ಅಂತ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋಕ್ಕೆ ನಾನು ಆಸೆ ಪಡ್ತೀನಿ. ನೋಡಿ, ಈ ಥರ ನಮ್ಮ ಮನೆಯಲ್ಲಿ ಹಸಿರು ತೋರಣ ಕಟ್ಟಿರೋ ಅಂಥದ್ದು, ಮನೆಗೆಲ್ಲ ಮಾವಿನ ಎಲೆ ತೋರಣ ಕಟ್ಟಿಬಿಟ್ಟು ಬಾಗಿಲಿಗೆಲ್ಲ ರಂಗೋಲಿ ಹಾಕಿ ಬೆಳಗ್ಗೆನೆ ಏನಪ್ಪ ಅಂತಂದರೆ ರಾತ್ರಿಯೇ ಎಲ್ಲನೂ ರೆಡಿ ಮಾಡಿ ಇಟ್ಬಿಡ್ತಿದ್ದೆ. 3/4% ರಾತ್ರಿ ಮಾಡಿಬಿಟ್ಟು ಬೆಳಗ್ಗೆನೇ ನಾನು ಪೂಜೆ ಮಾಡಿಬಿಡ್ತಿದ್ದೆ ಬೆಳಗ್ಗೆನೆ. ಈ ಸತಿ ಏನಪ್ಪ ಆಯಿತು ಅಂದರೆ ರಾತ್ರಿ ಹೋಗಿದ್ದು ಕರೆಂಟು ನಮ್ಮೂರಲ್ಲಿ ಬೆಳಗಿನ ಜಾವ 5:45ಗೆ ಬಂದಿದೆ. ಆದರೂ ನಾನು ಕತ್ಲಲ್ಲೇ ಲೈಟ್, ಮೊಬೈಲ್ ಟಾರ್ಚ್ ಎಲ್ಲ ಹಾಕ್ಕೊಂಬಿಟ್ಟು ಬೇಕಾಗಿದ್ದ ಕೆಲಸನೆಲ್ಲ ಮಾಡಿಕೊಂಡೆ. ಇನ್ನು ದೇವ್ರ ಅಲಂಕಾರ ಎಲ್ಲ ಕತ್ಲಲ್ಲಿ ನಮಗೆ ಮಾಡೋಕ್ಕೆ ಆಗೋಲ್ಲ, ಎಲ್ಲರಿಗೂ ಗೊತ್ತು ಅದು. ಹಂಗಾಗಿ ನಾನೇನು ಮಾಡಿದೆ, ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಬೆಳಗ್ಗೆನೇ ಪೂಜೆಗೆ ಎಲ್ಲನೂ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ನಾನೀಗ ವಿಡಿಯೋಸ್ ಮಾಡ್ತಿರೋ ಟೈಮು 6 ಗಂಟೆ. ಬೆಳಗಿನ ಜಾವ 3 ಗಂಟೆಗೆ ಎದ್ದಿದ್ದೆ. ಆದ್ರೂ ಕತ್ಲಲ್ಲಿ ನನಗೆ ಆದಂಥ ಕೆಲಸ ಅಷ್ಟೇ ಮಾಡ್ಕೊಂಡಿದ್ದೀನಿ. ಇನ್ನು ಮಿಕ್ಕಿದ್ದೆಲ್ಲ ನನಗೇನು ಮಾಡೋಕ್ಕೆ ಆಗಲಿಲ್ಲ. ದೇವ್ರ ಅಲಂಕಾರ ಅಂದರೆ ಬೆಳಕಿರಬೇಕು, ಸಣ್ಣದನ್ನು ನೋಡಿ ನಾವು ರೆಡಿ ಮಾಡೋ ಅಂಥದ್ದು. ಹಂಗಾಗಿ ನೋಡಿ, ಈಗ 6 ಗಂಟೆ ಆಗಿದೆ. ಕರೆಕ್ಟ್ 6 ಗಂಟೆ ನಾನು ಈಗ ಅರಿಶಿನ ಕಲಿಸ್ತಿರೋ ಟೈಮು. ನಾನು ರಾತ್ರಿನೇ ಇದೆಲ್ಲ ಮಾಡಿ ಇಟ್ಕೊತಿದ್ದೆ. ಅದು ಅರಿಶಿನ ಯಾಕಪ್ಪ ಕಲಿಸ್ತಾ ಇದ್ದೀನಿ ನೋಡಿ, ನಾನು ತೆಂಗಿನಕಾಯಿಗೆ ಅರಿಶಿನ ಹಚ್ಚಿ ಅಮ್ಮನವ್ರಿಗೆ ನಾವು ಅಲಂಕಾರ ಮಾಡಬೇಕು ಅಂದರೆ ಕಾಯಿ ಫಸ್ಟು ಅರಿಶಿನ ಹಚ್ಚಿಬಿಟ್ಟು ನಾವು ತುಂಬಿದ್ದು ಕೊಡದಲ್ಲಿ ನಾವು ರೆಡಿ ಮಾಡಬೇಕಾಗುತ್ತೆ. ಹಂಗಾಗಿ ನಾನು ಎಲ್ಲ ಅರಿಶಿನ ಹಚ್ಚಿ ಒಂದು ಸೈಡಿಗೆ ಇಟ್ಕೊತಾ ಇದ್ದೀನಿ ಫಸ್ಟ್ ಕಾಯಿನ. ಯಾಕಂದರೆ ಮುಖವಾಡ ನಾವು ಹಾಕೋದು ಕಾಯಿಗೆ. ಹಂಗಾಗಿ ಎಲ್ಲನೂ ನಾನು ರೆಡಿ ಮಾಡ್ತಾಯಿದ್ದೀನಿ. ನೋಡಿ, ಮಡ್ಲಕ್ಕಿ ಜೋಡಿಸಿದ್ದೆ, ಮತ್ತು ನಾನು ಕೊಡಪಾನಕ್ಕೆಲ್ಲ ಅಕ್ಕಿ ಎಲ್ಲ ತುಂಬಿಟ್ಟಿದ್ದೆ. ಹಾಗೆ ನಾನು ಕೊಡಪಾನದ ನೀರನ್ನೇ ನಾನು ಕಳಸಕ್ಕೆ ಯೂಸ್ ಮಾಡೋ ಅಂಥದ್ದು. ಎಲ್ಲರೂ ಕೆಲವರು ಬೋರಿಂದ ತರ್ತಾರೆ, ಹೊಳೆಯಿಂದ ತರ್ತಾರೆ. ನಮಗೆ ಅಷ್ಟೆಲ್ಲ ಅನುಕೂಲ ಇಲ್ಲ. ಹಂಗಾಗಿ ನಾನು ನೆನ್ನೆನೇ ಕೊಡಪಾನ ಎಲ್ಲ ತೊಳೆದ್ಬಿಟ್ಟು ನಾನು ನೀರು ತುಂಬಿಟ್ಟಿದ್ದಂಥದ್ದು. ಅದಕ್ಕೇ ಸ್ವಲ್ಪ ನಾನು ಕಳಸಕ್ಕೆಲ್ಲ ಅಂತಲೇ ಸಪ್ರೇಟಾಗಿ ನೀರು ತುಂಬಿಟ್ಟಿರ್ತೀನಿ. ಆ ನೀರನ್ನೇ ನಾನು ಕಳಸಕ್ಕೆ ಯೂಸ್ ಮಾಡಿರೋಂಥದ್ದು. ಕಳಸ ಎಲ್ಲ ನಾನು ಕರೆಕ್ಟಾಗಿ 6:30ಗೆ ತುಂಬಿಟ್ಟಿದ್ದೆ. ನಾನೊಂದು ಅಮ್ಮನವ್ರನ್ನ ಕೂರಿಸಿದಾಗ ಕರೆಕ್ಟಾಗಿ 6:30 ಆಗಿತ್ತು. ಇಷ್ಟೆಲ್ಲ ಅಲಂಕಾರ ಮಾಡೋ ಅಷ್ಟೊತ್ತಿಗೆ 6:30ಇಂದ 7:30 ತನಕನೇ ಆಗೋಗ್ಬಿಡ್ತು. ಇಷ್ಟೊತ್ತು ನಾನು ಇಷ್ಟೊಂದು ರೆಡಿ ಮಾಡೋದು ಲೇಟೇ ಆಗೋಯ್ತು. ಏನಪ್ಪ, ಸೀರೆ ಉಡ್ಸೋದು ಒಬ್ರ ಕೈಯಲ್ಲಿ ಸಾಧ್ಯನೇ ಇಲ್ಲ. ಯಾರಾದರೂ ಒಬ್ರು ಇರಲೇಬೇಕು. ನನಗೆ ಯಾರೂ ಸಹಾಯ ಮಾಡೋರಿಲ್ಲ, ನಾನೊಬ್ಬಳೇ ಮಾಡ್ಕೊತಾ ಇದ್ದೆ. ನನ್ನ ಮಗಳು ಸಣ್ಣವಳು, ಅವಳಿಗೇನು ಗೊತ್ತಾಗಲ್ಲ. ನಮ್ಮ ಮನೆಯವ್ರಂತರೂ ಹತ್ರಕ್ಕೆ ಬರೋದಿಲ್ಲ. ಅವರು ನೀನೇನಾದ್ರು ಮಾಡ್ಕೊ, ನನಗೇನು ಹೇಳ್ಬೇಡ ಅಂತಾರೆ. ಹಂಗಾಗಿ ಅವರೆಲ್ಲ ಮಲಗಿಬಿಟ್ರು ರಾತ್ರಿ. ಅವ್ರು ಸ್ವಲ್ಪ ನಂಗೆ ಹೆಲ್ಪ್ ಮಾಡಿದರೆ ರಾತ್ರಿ 3/4% ಕೆಲಸನೇ ಆಗೋಗ್ತಿತ್ತು. ಇರಲಿ, ಏನು ಮಾಡೋಕ್ಕಾಗಲ್ಲ, ಎಲ್ಲರ ಮನೇಲೂ ಒಂದೊಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಹಂಗಾಗಿ ನಾನು 7:30 ನೋಡಿ 8 ಗಂಟೆಗೆ ಕರೆಕ್ಟಾಗಿ ಪೂಜೆ ಮಾಡ್ತಾಯಿದ್ದೀನಿ. ನಾನು 8 ಗಂಟೆಗೆಲ್ಲ ಪೂಜೆನೇ ಆಗೋಯಿತು. ಪೂಜೆ ಮಾಡಿ ಮಂಗಳಾರತಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ನನ್ನ ಮಗಳೂ ಅವಳು ಬೇಗ ಎದ್ದಿದ್ಲು. ಅವಳು ಎದ್ಬಿಟ್ಟು ಸ್ನಾನ ಮಾಡಿ ನಾನು ಗಂಟೆ ಬಾರಿಸ್ತೀನಿ ಅಂತ ಗಂಟೆ ಬಾರಿಸ್ತಾ ಇದ್ದಾಳೆ ನನ್ನ ಮಗಳು. ಹಾಗೆ ಮನೆ ದೇವರಿಗೂ ನಾವು ಪೂಜೆ ಮಾಡಿದ್ವಿ. ಅದರಲ್ಲೂ ಮತ್ತೆ ಪೂಜೆ ಎಲ್ಲ ಮಾಡಿ ರೆಡಿ ಎಲ್ಲ ಮಾಡಿ ಪೂಜೆ ಮಾಡೋ ಟೈಮ್ಗೆ ಮತ್ತೆ ಕರೆಂಟ್ ಹೋಯಿತು. ಹಳ್ಳಿಗಳಲ್ಲಿ ಇದೊಂದು ಭಾಳ ಸಮಸ್ಯೆ. ನೋಡಿ, ಕರೆಂಟ್ ಹೋಗಿದ್ದಕ್ಕೆ ಎಲ್ಲನೂ ಅಷ್ಟು ಕರೆಕ್ಟಾಗಿ ಕಾಣ್ತಾ ಇಲ್ಲ. ಆದ್ರೂ ಪರವಾಗಿಲ್ಲ, ಚೆನ್ನಾಗೇ ಮಾಡಿದ್ವಿ ಪೂಜೆ.
ನನಗಂತೂ ಲಕ್ಷ್ಮೀ ಪೂಜೆ ಮಾಡೋಕ್ಕೆ ತುಂಬ ಇಷ್ಟ. ಮನೆಯಲ್ಲಿ ಎಷ್ಟು ಪೂಜೆ ಮಾಡ್ತೀನೋ ಇಲ್ಲ ಗೊತ್ತಿಲ್ಲ, ಲಕ್ಷ್ಮೀ ಪೂಜೆ ಅಂತೂ ಸಖತ್ತಾಗಿ ಮಾಡ್ತೀನಿ. ನಂಗೆ ತುಂಬ ಇಷ್ಟ. ದೇವಿಗೆ ಅಲಂಕಾರ ಮಾಡೋದು, ಸೀರೆ ಉಡಿಸೋದು, ಹೂವು ಇಡೋದು, ಪೂಜೆ ಮಾಡೋದು, ಅದಕ್ಕಾಗಿಯೇ ಲಕ್ಷ್ಮೀ ಪೂಜೆಗಂತಲೇ ತಿಂಡಿಗಳು ಮಾಡೋದು. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಒಬ್ಬಳೇ ಮಾಡಿಕೊಂಡ್ರೂ ಪರವಾಗಿಲ್ಲ, ಲಕ್ಷ್ಮೀ ಪೂಜೆ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ ನನಗೆ. ಹಂಗಾಗಿ ನಾನು ಲಕ್ಷ್ಮೀ ಪೂಜೆನ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ನಾನು ತುಂಬ ಖುಷಿಯಿಂದ ಎನರ್ಜಿಯಿಂದ ಮಾಡೋವಂಥ ಪೂಜೆ ಅಂತಲೇ ಹೇಳ್ಬೋದು. ನಂಗೆ ಭಾಳ ಇಷ್ಟ. ಸ್ಪೆಷಲಿ ನನಗೆ ಲಕ್ಷ್ಮೀ ಪೂಜೆ ತುಂಬ ಇಷ್ಟ. ಹಂಗಾಗಿ ಪೂಜೆ ಮಾಡ್ತಾಯಿದ್ದೀವಿ ಎಲ್ಲರೂ ನಮ್ಮ ಮನೇಲಿ. ನಾನು, ನನ್ನ ಮಗಳು, ನಮ್ಮ ಅತ್ತೆ, ನಮ್ಮ ಯಜಮಾನ್ರು ಎಲ್ಲ ಪೂಜೆ ಮಾಡಿದ್ವಿ. ಪೂಜೆ ಮಾಡಿ ನೋಡಿ ಈ ಥರ ಪೂಜೆ ಮಾಡ್ತಾಯಿದ್ದೀವಿ ಎಲ್ಲರೂ. ಲಕ್ಷ್ಮೀ ದೇವಿ ಎಲ್ಲರಿಗೂ ಸಕಲ ಸಂಪತ್ತು ಕೊಟ್ಟು, ಆರೋಗ್ಯ ಕೊಟ್ಟು, ಎಲ್ಲರಿಗೂ ಸುಖವಾಗಿರಲಿ, ಸಂತೋಷವಾಗಿರಲಿ ಅಂತ ಕೇಳ್ಕೊತೀನಿ. ಸ್ಪೆಷಲಿ ನನ್ನ ಮಗಳಿಗೆ ಒಳ್ಳೇದು ಮಾಡಲಿ ದೇವರು. ಅವಳಿಗಾಗಿ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತೀವಿ ಅಂದಮೇಲೆ ಅವಳು ಚೆನ್ನಾಗಿರಬೇಕು. ಹಾಗಾಗಿ ಅವಳಿಗಾಗಿ ನಾನು ದೇವರಲ್ಲಿ ಒಂದು ಬೇಡಿಕೆ ಇಟ್ಟೇ ಇರ್ತೀನಿ. ನನ್ನ ಮಗಳು ಒಳ್ಳೆ ಬುದ್ಧಿ ಕಲೀಲಿ, ಒಳ್ಳೆ ಚೆನ್ನಾಗಿ ಓದಿ ಒಂದು ಸ್ಥಾನಮಾನದಲ್ಲಿರಲಿ ಅಂತ ಬೇಡ್ಕೊಳೋದು ಅಷ್ಟೇ, ಇನ್ನೇನಿಲ್ಲ. ನಮಗಾಗಿ ನಾವೇನು ಬೇಡಲ್ಲ, ಮಕ್ಕಳಿಗೆ, ಮನೆಯವರೆಲ್ಲರಿಗೂ ಒಳ್ಳೆಯದಾದರೆ ಸಾಕು. ಹಂಗಾಗಿ ಲಕ್ಷ್ಮೀ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಾನು ಲಕ್ಷ್ಮೀನ ಒಂದೇ ಪೂಜೆ ಮಾಡಲ್ಲ, ಲಕ್ಷ್ಮೀ ನಾರಾಯಣ ಇಬ್ಬರೂ ನಾನು ಪೂಜೆ ಮಾಡೋವಂಥದ್ದು. ಈಗಂತಲ್ಲ, ನಾನು ಫಸ್ಟ್ ಪೂಜೆ ಮಾಡೋಕ್ಕೆ ಶುರು ಮಾಡಿದಾಗ್ಲಿಂದನೂ ನಾನು ಲಕ್ಷ್ಮೀ ನಾರಾಯಣ ಇಬ್ಬರೂ ಪೂಜೆ ಮಾಡ್ತೀನಿ. ನೋಡಿ ಯಾವ ರೀತಿ ಪೂಜೆ ಮಾಡಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ಅಮ್ಮನವರು. ನಿಜವಾಗ್ಲೂ ನನಗಂತೂ ಸಖತ್ತು ಇಷ್ಟ ಆಗುತ್ತೆ. ಅಲಂಕಾರ ಮಾತ್ರ ಸೂಪರಾಗಿ ಮಾಡಿದ್ದೆ, ಚೆನ್ನಾಗಿ ಮಾಡಿದೆ. ನಮ್ಮ ಅತ್ತೆನೂ ಪೂಜೆ ಮಾಡ್ತಾಯಿದ್ದಾರೆ, ನಮ್ಮ ಮನೆಯವರು ಕೂಡ ಪೂಜೆ ಮಾಡ್ತಾಯಿದ್ದಾರೆ. ನಮ್ಮ ಅತ್ತೆ ತುಂಬ ಹೆಲ್ಪ್ ಮಾಡಿದರು ನನಗೆ, ಹೇಳ್ಬೇಕಂದ್ರೆ ಸಖತ್ ಹೆಲ್ಪ್ ಮಾಡಿದ್ದಾರೆ. ಮನೆ ಕೆಲಸದಲ್ಲಿ ಒಬ್ಬಳೇ ಮಾಡ್ಕೊತೀನಿ ಅಂತ ಎಲ್ಲ ಪೂಜೆಯಲ್ಲಿ ಏನೂ ಹೆಲ್ಪ್ ಮಾಡಿಲ್ಲ ನನಗೆ. ಬೇರೆ ಕೆಲಸ, ಮನೆ ಕೆಲಸದಲ್ಲಿ ಭಾಳ ಹೆಲ್ಪ್ ಮಾಡಿದರು ಅವರು ಹೆಲ್ಪ್ ಮಾಡಲಿಲ್ಲ ಅಂದರೆ ನಂಗೆ ತುಂಬ ಕಷ್ಟ ಆಗ್ತಿತ್ತು. ಚೆನ್ನಾಗಿ ಹೆಲ್ಪ್ ಮಾಡಿದ್ರು, ನಂಗೆ ಸ್ವಲ್ಪ ಭಾಳ ಖುಷಿ ಆಯಿತು. ಮಾತ್ರ ಯಾರಾದ್ರು ಒಬ್ರು ಹೆಲ್ಪ್ ಮಾಡಿದರೆ ನಮಗೂ ಈಸಿ ಆಗುತ್ತಲ್ವ. ಮತ್ತು ಡೈಲಿ ನನಗೆ ಹೆಲ್ಪ್ ಮಾಡಲಿಲ್ಲ ಅಂದರೂ ಈ ಹಬ್ಬದ ದಿನ ಹೆಲ್ಪ್ ಮಾಡಿದ್ರಲ್ಲ, ಅದು ನನಗೆ ಭಾಳ ಖುಷಿ ಆಯಿತು. ನನಗೂ ತುಂಬ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು. ನೋಡಿ ನಮ್ಮ ಲಕ್ಷ್ಮಿ ಯಾವ ರೀತಿ ಕಾಣ್ತಾ ಇದ್ದಾರೆ, ಯಾವ ರೀತಿ ಅಲಂಕಾರ ಮಾಡಿದ್ದೀನಿ, ಪೂಜೆ ಹೇಗಾಯಿತು ಎಲ್ಲ ನನಗೊಂದು ಕಮೆಂಟ್ ಮಾಡಿ, ನನಗೂ ಖುಷಿ ಆಗುತ್ತೆ. ಇನ್ನೂ ಒಮ್ಮೆ ನಾನು ವೀಡಿಯೋಸ್ ಮಾಡೋಕ್ಕೆ ನನಗೂ ಎನರ್ಜಿ ಇರುತ್ತೆ ಅಂತ ಕೇಳ್ಕೊತೀನಿ. ನಾನು ಮಾಡಿರೋವಂಥ ತಿಂಡಿ ಯಾವುದೂ ಈಗ ನಾನು ಎಡೆಗಿಟ್ಟಿಲ್ಲ. ನಾನು ಬೆಳಗ್ಗಿನ ಹಣ್ಣು ಹಾಲು ನಾನು ನೈವೇದ್ಯ ಮಾಡಿದ್ದೀನಿ. ನೋಡಿ ನಮ್ಮ ಮನೆಯವರು ಈಗ ಬಂದು ಪೂಜೆ ಮಾಡ್ತಾಯಿದ್ದಾರೆ. ಇಬ್ಬರು ಸೇರಿ ಕಳಸ ಬೆಳಗ್ತಾ ಇದ್ದೀವಿ. ಸೀರೆ ಉಟ್ಕೊಂಡಿಲ್ಲ ನಾನು, ಯಾಕಂದರೆ ಲೇಟ್ ಆಗಿಬಿಟ್ಟಿತ್ತು ಸೀರೆ ಉಟ್ಕೊಂಡು ಬರೋಕ್ಕೆ. ಮತ್ತು ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಅಂತ ನಾನು ಬೆಳಗ್ಗೆ ಪೂಜೆ ಸೀರೆ ಉಟ್ಕೊಂಡಿರಲಿಲ್ಲ. ಸಂಜೆ ನಾನು ಸೀರೆ ಉಟ್ಕೊಂಡು ಪೂಜೆ ಮಾಡಿ ಮುತ್ತೈದೆಯರನ್ನೆಲ್ಲ ಕರೆಯೋಕ್ಕೆ ಹೋಗಿದ್ದೆ. ಸೀರೆ ಉಟ್ಕೊಂಡೆ ಎಲ್ಲ ಮಾಡಿದ್ದೀನಿ. ಸಂಜೆದು ವೀಡಿಯೋಸ್ ಏನು ಮಾಡೇ ಇಲ್ಲ, ಯಾಕಂದರೆ ಯಾರು ನಾನು ಪೂಜೆಗೆ ಬಂದವರಿಗೆ ಮಡ್ಲಕ್ಕಿ ಎಲ್ಲ ಕೊಡೋದ್ರಾಗೆ ಬ್ಯುಸಿಯಾಗಿದ್ದರಿಂದ ವೀಡಿಯೋಸ್ ಮಾಡಲಿಲ್ಲ. ಆ ಟೈಮಲ್ಲಿ ನನಗೂ ವೀಡಿಯೋಸಿಂದ ನೆನಪಾಗಲಿಲ್ಲ. ನೋಡಿ ಯಾವ ಥರ ರೆಡಿ ಏನು ಪ್ರಕಾಶ್ ಪೂಜೆ ಹಂಗಾಯ್ತು. ಮನೆಯ ಸಿಂಪಲ್ಲಾಗಿ ಮಾಡಿರೋಂಥ ವರಮಹಾಲಕ್ಷ್ಮಿ ಪೂಜೆ ಇದು ಬೆಳಗ್ಗೆನೇ ಮಾಡಿರೋ ಅಂಥದ್ದು. ಇನ್ನು ಅಡುಗೆ ಎಲ್ಲ ಮಾಡೋದಿದೆ ಬಾಕಿ. ಈಗ ಪೂಜೆ ಆಯಿತು, ಜಸ್ಟ್ ಪೂಜೆ ಮುಗಿಸ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಸಿಂಪಲ್ಲಾಗಿ ಹಾಲು ಹಣ್ಣು ನಾನು ಬೆಳಗ್ಗೆ ನೈವೇದ್ಯಕ್ಕೆ ಇಟ್ಟಿರೋವಂಥದ್ದು. ಸಂಜೆಗೆ ನಾನು ಅಡುಗೆ ಎಲ್ಲ ಮಾಡ್ತೀನಿ. ಆವಾಗ ನಾನು ಒಬ್ಬಟ್ಟೆಲ್ಲ ಮಾಡಿಬಿಟ್ಟು ದೇವರಿಗೆ ಎಡೆ ಮಾಡೋವಂಥದ್ದು. ಈ ಥರ ನಮ್ಮ ಮನೆ ಸಿಂಪಲ್ಲಾಗಿ ಮಾಡಿರೋವಂಥ ವರಮಹಾಲಕ್ಷ್ಮಿ ಪೂಜೆ. ನಮ್ಮ ಮನೆಯ ವರಮಹಾಲಕ್ಷ್ಮಿ ನೋಡಿ ಯಾವ ರೀತಿ ಕೂತಿದ್ದಾಳೆ. ಯಾವ ರೀತಿ ಅಮ್ಮನವ್ರಿಗೆ ಅಲಂಕಾರ ಮಾಡಿದ್ದೀನಿ. ಇಷ್ಟ ಆಯಿತಾ, ಚೆನ್ನಾಗಿ ಕಾಣ್ತಿದೆಯಾ? ನನಗೆ ಒಂದು ಕಮೆಂಟಲ್ಲಿ ಹೇಳಿ, ನನಗೂ ತುಂಬ ಖುಷಿ ಆಗುತ್ತೆ. ಮನೆಯಲ್ಲಿ ದೇವ್ರ ಪೂಜೆ ಮಾಡಿರೋಂಥದ್ದು ಈ ಥರ. ತಿಂಡಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಇವಾಗಿನ ಪೂಜೆ ಎಲ್ಲ ಆಯ್ತಲ್ಲ, ಈಗ ತಿಂಡಿ ತಿನ್ನೋಣ ಅಂತ
ನೋಡಿ ಎಷ್ಟು ಮೆಸ್ಸಿ ಮೆಸ್ಸಿ ಆಗಿದೆ. ಎಷ್ಟು ಕ್ಲೀನ್ ಮಾಡ್ಕೊಂಡಿದ್ದೆ ಎಲ್ಲ ಹಂಗೆ ಆಯಿತು. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇದಕ್ಕೂ ಗೊಬ್ಬರ ಆದರೂ ಬಿಡು ಅನ್ಬೋದು. ಮಾಮೂನ ಯಾಕೊತ್ತಾರಿಗೇನೋ ಒಂಥರ ಅಲರ್ಜಿ ಥರ ಆಗಿದೆ. ಹಂಗಾಗಿ ಅದನ್ನು ಮಾಡಿ ಇದು ನಮ್ಮ ಅಕ್ಕ ಅವರೆಲ್ಲ ಬಂದಿದ್ದರು. ಪೂಜೆ ಎಲ್ಲ ಆದಮೇಲೆ ಅವ್ರು 10-11 ಗಂಟೆ ಮೇಲೆ ಎಲ್ಲ ಬಂದರು. ಅವ್ರ ಮನೆಯಲ್ಲೂ ಪೂಜೆ ಅಡುಗೆ ಎಲ್ಲ ಮಾಡಬೇಕಲ್ಲ, ಎಲ್ಲ ಮಾಡಿಟ್ಟು ಆಮೇಲೆ ಬಂದರು. ಬಂದಮೇಲೆ ನಾವೆಲ್ಲ ಸೇರಿ ಅಡುಗೆ ಮಾಡ್ತಾಯಿದ್ದೀವಿ. ಹೋಳ್ಗೆ ಮಾಡ್ತಾಯಿದ್ವಿ, ಕರ್ಗಡ್ಬು ಮಾಡ್ತಾಯಿದ್ದೀವಿ. ಕರ್ಗಡ್ಬು ಎಲ್ಲ ಮಾಡಾದಮೇಲೆ ಮತ್ತೆ ಸಂಜೆ ಎಲ್ಲ ಮುತ್ತೈದೆಯರು ಬಂದಿದ್ದರು. ಲಾಸ್ಟು ಎಲ್ಲ ಹೋದ್ರು. ಹೋಗಾದ್ಮೇಲೆ ನಾನು ಒಂದು ಆವಾಗ ನೆನಪಾಯ್ತು, ಸಣ್ಣದಾಗಿ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ ಅಷ್ಟೇ. ನನ್ನ ಸಖತ್ ಸುಸ್ತಾಗ್ಬಿಟ್ಟಿದೆ ಇವತ್ತಂತೂ. ಮಲ್ಕೊಂಡ್ರೆ ಸಾಕು ಅನಿಸ್ಬಿಟ್ಟಿದೆ. ಬೆಳಗ್ಗೆ 3 ಗಂಟೆಗೆ ಎದ್ದಿದ್ದು, ಹಾಗಾಗಿ ಮಲ್ಕೊಬೇಕು ಇವಾಗ. ಊಟ ಆಯಿತು, ಎಲ್ಲರೂ ಹೋದರು. ನಾವು ಮತ್ತೆ ಬೆಳಗ್ಗೆ ಎದ್ದು ಮತ್ತೆ ಕೆಲಸ ಶುರು ಆಗುತ್ತೆ. ಅಲ್ಲಿವರೆಗೂ ಎಲ್ಲರಿಗೂ ಗುಡ್ ನೈಟ್. ಅಮ್ಮನವ್ರ ಪೂಜೆ ಹೇಗೆ ಮಾಡಿದ್ದೆ, ಅಮ್ಮನವ್ರು ಹೇಗೆ ಕಾಣ್ತಾಯಿದ್ರು, ಹೇಗೆ ಕಾಣ್ತಿದ್ರು ಅಂತ ತಿಳಿಸಿ. ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ. ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನನಗೆ